ತ್ವಂ ಕ್ರತುಸ್ತ್ವಂ ಹವಿಸ್ತ್ವಂ ಹುತಾಶಃ ಸ್ವಯಂ ತ್ವಂ ಹಿ ಮಂತ್ರಾಃ ಸಮಿದ್ದರ್ಭ ಪಾತ್ರಾಣಿ ಚ ತ್ವಂ ಸದಸ್ಯರ್ತ್ವಿಜೋ ದಂಪತಿ ದೇವತಾ ಅಗ್ನಿಹೋತ್ರಂ ಸ್ವಧಾ ಸೋಮ ಆಜ್ಯಂ ಪಶುಃ ಶ್ರೀರತ್ನರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರಿಯಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುತ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಗುಣಾಲಯಂ ಶೀಲಧನಂ ಕೃತಜ್ಞಂ ಶ್ರದ್ಧಾಶ್ರಯಂ ಸಂವೃಣುತೇನುಸಂಪದಃ ಪ್ರಸೀದತಾಂ ಬ್ರಹ್ಮಕುಲಂ ಗವಾಂ ಚ ಜನಾರ್ದನಃ ಸಾನುಚರಹ್ಯಮಹ್ಯಂ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಈ ಋಷಿ ಪಂಚಮಿ ದಿನದಂದು ಭಾಗವತ ಪ್ರೋಷ್ಠಪದಿ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ 1ನೇ ಸ್ಕಂಧದ 5ನೇ ಅಧ್ಯಾಯದ 17ನೇ ಶ್ಲೋಕವನ್ನು ನಾವು ನೋಡುವರಿದ್ದೇವೆ. ಅದಕ್ಕೆ ಪೂರ್ವಭಾವಿಯಾಗಿ 4ನೇ ಸ್ಕಂಧದ 8ನೇ ಅಧ್ಯಾಯದಲ್ಲಿ ಭಗವಂತನ ಸ್ತೋತ್ರ ಹೊಂದಿದೆ 45ನೇ ಶ್ಲೋಕದ ರೂಪದಲ್ಲಿ. ಅದನ್ನು ಈಗ ಮಂಗಲಾಚರಣದ ರೂಪದಲ್ಲಿ ನೋಡಿದ್ದೇವೆ. ಕಳೆದ ದಿವಸ 3ನೇ ಸ್ಕಂದದ್ದು, ಅದರ ಹಿಂದಿನ ದಿವಸ 2ನೇ ಸ್ಕಂದದ ಮಂಗಲಾಚರಣೆ ಮಾಡಿದ್ದೆವು. ಇವತ್ತು ಋಷಿಪಂಚಮಿಯ 5ನೇಯ ದಿವಸ ಇದು ಪ್ರೋಷ್ಠಪದಿ ಕಾರ್ಯಕ್ರಮದಲ್ಲಿ. ಅದರಲ್ಲಿ ಈ 4ನೇ ಸ್ಕಂದದ 8ನೇ ಅಧ್ಯಾಯದ 45ನೇ ಶ್ಲೋಕದ ರೂಪದಲ್ಲಿ ಭಗವಂತನ ಸ್ತೋತ್ರ ಏನಿದೆ ಅದನ್ನು ನೋಡಬೇಕು. ಭಗವಂತನನ್ನು ಜ್ಞಾನಿಗಳು ಸ್ತೋತ್ರ ಮಾಡಿದ ಒಂದು ಪ್ರಸಂಗ ಇದು. ಭಗವಂತನೇ, ನೀನು ಯಜ್ಞ ನಿನ್ನ ಅಧೀನ, ಯಜ್ಞದ ಹವಿಸ್ಸು ನಿನ್ನ ಅಧೀನ, ಅಗ್ನಿ ಯಜ್ಞದಲ್ಲಿ ಉಪಯೋಗ ಮಾಡುವ ಅಗ್ನಿ, ಮಂತ್ರಗಳು, ಸಮಿತ್ತು, ದರ್ಭ, ಪಾತ್ರೆ, ಆ ಯಜ್ಞದಲ್ಲಿ ಸದಸ್ಯರಾಗಿ ಭಾಗವಹಿಸುವಂಥ ಜ್ಞಾನಿಗಳು, ಮತ್ತು ಪುರೋಹಿತರು, ಯಜಮಾನ, ಅವನ ಪತ್ನಿ, ಆ ಯಜ್ಞದಲ್ಲಿ ಆಹ್ವಾನಿಸಲ್ಪಡುವಂಥ ದೇವತೆ, ಮತ್ತು ಅಲ್ಲಿ ಬಲಿ ಕೊಡಲ್ಪಡುವಂಥ ಪಶು, ತುಪ್ಪ, ಸೋಮರಸ ಎಲ್ಲವೂ ಕೂಡ ನೀನೇ ಆಗಿದ್ದಿ. ಅರ್ಥಾತ್ ಅದು ನಿನ್ನ ಅಧೀನವೇ ಆಗಿದೆ ಅಂತ ಅದರ ತಾತ್ಪರ್ಯ. ಇದಾದಮೇಲೆ ಲಕ್ಷ್ಮೀದೇವಿಯ ಸ್ತೋತ್ರ ಮತ್ತು ಮುಖ್ಯಪ್ರಾಣನ ಸ್ತೋತ್ರವನ್ನು ಕೂಡ ನಾವು ನೋಡಿದ್ದೇವೆ. ಅವು ಬೇರೆ ಸ್ಕಂದಗಳಲ್ಲಿ ಬಂದದ್ದು. ಇದಾದ ಬಳಿಕ ಕೊನೆಗೆ 4ನೇ ಸ್ಕಂದದ 21ನೇ ಅಧ್ಯಾಯದಲ್ಲಿ 43ನೇ ಶ್ಲೋಕದಲ್ಲಿ ಒಂದು ಶ್ಲೋಕ ಬಂದಿದೆ. ಅದನ್ನು ನಾವೆಲ್ಲರೂ ಕೂಡ ಪ್ರವಕ್ತಾರರು ಮತ್ತು ಶ್ರೋತಾರರು ಎಲ್ಲರೂ ಕೂಡ ನಿತ್ಯ ಹೇಳಬಹುದಾದಂಥ ಒಂದು ಸುಂದರವಾದಂಥ ಶ್ಲೋಕ. ಗುಣಾಲಯಂ ಶೀಲಧನಂ ಕೃತಜ್ಞಂ ಅಂತ. ಗುಣಶಾಲಿಯಾದಂಥ ವ್ಯಕ್ತಿಯ ಬಳಿಗೆ ಸಂಪತ್ತು ತಾವಾಗೇ ಬರ್ತದೆ. ನಮ್ಮಲ್ಲಿ ಸದ್ಗುಣಗಳಿರಬೇಕು, ನಾವು ಶೀಲ ಸಂಪನ್ನರಾಗಿರಬೇಕು, ಮತ್ತು ಕೃತಜ್ಞರಾಗಿರಬೇಕು, ಶ್ರದ್ಧಾ ಇರಬೇಕು. ಸಂಪತ್ತು ತಾನಾಗೇ ಹರಿದು ಬರ್ತದೆ. ನಾನು ಕೂಡ ಸಂಪತ್ತನ್ನು, ಅಂದರೆ ಭಗವಂತನ ಜ್ಞಾನವೆಂಬ ಸಂಪತ್ತನ್ನು ಈಗ ಬಯಸ್ತಾ ಇದ್ದೇನೆ. ನನ್ನ ಬಳಿಗೆ ಎಲ್ಲ ಜ್ಞಾನಿಗಳ ಕುಲ ಬರಲಿ, ಗೋವುಗಳು ಬರಲಿ, ವೇದಶಾಸ್ತ್ರಗಳು ಕೂಡ ಬರಲಿ. ಪ್ರಸೀದತಾಂ ಬ್ರಹ್ಮಕುಲಂ ಗವಾಂಚ. ಗೋವುಗಳು ಬಂದು ಗೋ ಸಂಪತ್ತು ನಮ್ಮಲ್ಲಿದ್ದು ಸಂಪನ್ನವಾದ ಗೃಹ ನಮ್ಮದಾಗಲಿ. ವೇದಶಾಸ್ತ್ರಗಳು ನಮ್ಮ ಗುರುಗಳಿಂದ, ಪರಮಗುರುಗಳಿಂದ, ಗುರು ಪರಂಪರೆಯಿಂದ, ಹಾಗೆ ಎಲ್ಲ ಜ್ಞಾನಿಗಳ ಮೂಲಕ ನಮಗೆ ಸದಾಚಾರಗಳು, ಸದ್ವಿಚಾರಗಳು ಬರುವಂತಾಗಲಿ.
ನಮ್ಮಲ್ಲಿ ಯಾವತ್ತೂ ಪರಮ ಭಾಗವತರಾದಂಥ ಜನ ನಮಗೆ ಸಂಪರ್ಕಕ್ಕೆ ಸಿಗುವಂತಾಗಲಿ, ನಾನು ಯಾವತ್ತೂ ಕೂಡ ಭಾಗವತರ ಸಂಘದಲ್ಲಿಯೇ ಇರುವಂತಾಗಲಿ. ಜನಾರ್ದನ ಸಾನುಚರಶ್ಚ ಮಹ್ಯಂ. ಸಪರಿವಾರನಾದ ಭಗವಂತ ಲಕ್ಷ್ಮೀದೇವಿ, ಚತುರ್ಮುಖ ಮತ್ತು ಮುಖ್ಯಪ್ರಾಣ ಸರಸ್ವತಿ ಭಾರತೀಯರು, ಗರುಡು ಶೇಷರುದ್ರರು, ಸಪತ್ನೀಕರು, ಗಣೇಶ, ಸ್ಕಂಧ, ಇಂದ್ರ ಕಾಮಾದಿ ದೇವತೆಗಳು, ಹೀಗೆ ಸಕಲದ ಪರಿವಾರ ಸಮೇತನಾದ ಭಗವಂತ ನನ್ನಲ್ಲಿ ಪ್ರಸನ್ನನಾಗಲಿ ಅಂತ ಹೀಗೆ ಈ ಮಂತ್ರದಿಂದ 4ನೇ ಸ್ಕಂದದಲ್ಲಿ 21ನೇ ಅಧ್ಯಾಯದಲ್ಲಿ 43ನೇ ಶ್ಲೋಕ ಏನು ಬಂದಿದೆ, ಇದರ ಮೂಲಕ ಎಲ್ಲ ದೇವತೆಗಳ ಅನುಗ್ರಹವನ್ನು ಕೂಡ ನಾವು ಕೋರಿದಂತಾಯಿತು. ಇದು 4ನೇ ಸ್ಕಂದದ ಒಂದು ಭಾಗ. ಇನ್ನು ಇವತ್ತು 17ನೇ ಶ್ಲೋಕ ನಾವು ನೋಡಬೇಕಾಗಿದೆ. ತ್ಯಕ್ವಾ ಸ್ವಧರ್ಮಂ ಅಂತನ್ನುವಂಥ ಶ್ಲೋಕವನ್ನು ನಾವು ನೋಡಬೇಕಾಗಿದೆ. ಕಳೆದ ದಿವಸ ನಾವೇನು ವಿಷಯ ನೋಡಿದ್ದೀವಿ ಅದರ ಪುನರ್ ಅನುವಾದವನ್ನು ಮತ್ತೊಂದು ಬಾರಿ ಮಾಡಿಕೊಂಡು ಹಿಂದಿನ ಕಥೆ ಎಲ್ಲಿವರೆಗೆ ಮುಕ್ತಾಯ ಕಂಡಿದೆ ಅಂತನ್ನುವುದನ್ನು ಒಂದು ಬಾರಿ ನೋಡಿಕೊಂಡು ಮತ್ತೆ ಇವತ್ತಿನ ಕಥಾಭಾಗಕ್ಕೆ ಪ್ರವೇಶ ಮಾಡೋಣ. ವಿಚಕ್ಷಣೋಸ್ಯಾರ್ಹತಿ ವೇದಿತುಂ ವಿಭೋಃ ಅನಂತಪಾರಸ್ಯ ನಿವೃತ್ತಿತಃ ಸುಖಂ ಪ್ರವರ್ತಮಾನಸ್ಯ ಗುಣೈಃ ಅನಾತ್ಮನಃ ತಥೋ ಭವಾನ್ ದರ್ಶಯ ಚೇಷ್ಟಿತಂ ವಿಭೋಃ ಅಂತಿದು ಆ ಶ್ಲೋಕ ಕಳೆದ ದಿವಸ ನೋಡಿದ್ದು. ಅದರಲ್ಲಿ ಒಂದೆರಡು ಅಂಶಗಳನ್ನು ನಾವು ಪ್ರಮಾದದಿಂದ ಶ್ರವಣ ಮಾಡಲಿಕ್ಕೆ ಆಗಲ್ಲ. ಅದಷ್ಟನ್ನು ನೋಡಿ ಇವತ್ತಿನ ಮುಂದಿನ ಭಾಗವನ್ನು ನೋಡೋಣ. ಅಜ್ಞಾನಿಗಳಾದ ಜನರಿಗೆ ಜಗತ್ತಿನಲ್ಲಿ ಪುರುಷಾರ್ಥ ಯಾವುದು, ಯಾವುದಕ್ಕಾಗಿ ನಮ್ಮ ಜೀವನವನ್ನು ಮೀಸಲಾಗಿಡಬೇಕು ಅಂತನ್ನೋದು ಗೊತ್ತಾಗೋದಿಲ್ಲ. ಆದರೆ ಜ್ಞಾನಿಗಳಿಗೆ ಅದು ಗೊತ್ತಾಗ್ತದೆ. ಅಜ್ಞಾನಿಯಾದವನು ಸತ್ವರಜಸ್ತಮೋ ಗುಣಗಳಿಂದ ತಾನೂ ಪ್ರೇರಿತನಾಗಿ ಆ ಗುಣಮಯವಾದಂಥ ಈ ಪ್ರಪಂಚದಲ್ಲೇ ತೊಡಗಿರ್ತಾನೆ. ಆದರೆ ಜ್ಞಾನಿಯಾದವನು ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ಸಾರ, ಯಾವುದು ಅಸಾರ ಅಂತನ್ನುವುದನ್ನೆಲ್ಲ ಸರಿಯಾಗಿ ತಿಳಿತಾನೆ. ಯಾವುದಾದ್ರೂ ಪ್ರಾರಬ್ಧ ಕರ್ಮ ವಶಾತ್ ಅವನು ಸಂಸಾರದಲ್ಲಿ ಸಿಕ್ಕಿ ಬಿದ್ದಿದ್ದರೂ ಕೂಡ ಅದರಿಂದ ಮುಂದೆ ಅವನು ಹೊರ ಬರ್ತಾನೆ. ಭಾಗವತವನ್ನು ಕೇಳುವುದಕ್ಕಿಂತ ಮುಂಚೆ ಆದರೂ ಬಂದು ಭಾಗವತವನ್ನು ಕೇಳಲಿಕ್ಕೆ ತೊಡಗ್ತಾನೆ. ಸಂಸಾರದಲ್ಲಿ ಸಿಕ್ಕಿ ಬಿದ್ದಿದ್ರೂ ಕೂಡ ಭಾಗವತವನ್ನು ಕೇಳಿದ ಮೇಲೆ ಆದರೂ ಆಕಸ್ಮಿಕವಾಗಿ ಭಾಗವತದ ಶ್ಲೋಕಗಳು ಕೆಲವು ಕಿವಿಗೆ ಬಿದ್ದಾಗ ಭಾಗವತವನ್ನು ಕೇಳಿಯಾದರೂ ಆ ಲೌಕಿಕ ಜಂಜಡದಿಂದ ಹೊರಗೆ ಬಂದು ಅವನು ಅಧ್ಯಾತ್ಮದ ಸಾಧನದಲ್ಲಿ ಮುಂದುವರಿತಾನೆ. ಅವನನ್ನು ವಿಚಕ್ಷಣ ಅಂತ ಶಾಸ್ತ್ರ ಕರೆದಿದೆ. ಇಲ್ಲೇನು ವಿಚಕ್ಷಣ ಅಂತ ಹೇಳಿದೆಯಲ್ಲ, ವಿಚಕ್ಷಣ ಅನ್ನುವುದನ್ನು ಗೋವಿಂದಾಚಾರ್ಯರು ತಾವು ಸಂಪಾದನೆ ಮಾಡಿದ ಭಾಗವತ ತಾತ್ಪರ್ಯದಲ್ಲಿ 2 ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಇವೆಲ್ಲ ಶ್ಲೋಕಗಳು ಹೇಗಿವೆ ಅಂದರೆ ಸರಿಯಾದ ಅರ್ಥಕ್ಕೂ ಅವಕಾಶ ಆಗುವಂತಿವೆ, ಹಾಗೆ ತಪ್ಪರ್ಥಕ್ಕೂ ಅವಕಾಶ ಆಗುವಂತಿವೆ. ಹಿಂದಿನ ಅನೇಕ ಶ್ಲೋಕಗಳಲ್ಲಿ ನೋಡಿದ್ದೇವೆ ನಾವು. ಯಾರೋ ಕೆಲವರು ಅಜ್ಞಾನಿಗಳಾದವರು ಪ್ರವೃತ್ತ ಧರ್ಮವನ್ನೇ ಬೋಧನೆ ಮಾಡಿಬಿಡ್ತಾರೆ ಅಂತ ಹೀಗೆ ಕೆಲವು ಕಡೆ ಬಂದಿದ್ದರೆ, ವೇದವ್ಯಾಸರೇ ಪ್ರವೃತ್ತ ಧರ್ಮವನ್ನು ಬೋಧನೆ ಮಾಡಿ ಜಗತ್ತಿಗೆ ಧರ್ಮದ ಜ್ಞಾನ ಸಿಗದಂತೆ ಮಾಡಿದ್ದಾರೆ. ಆದ್ದರಿಂದ ಆ ವೇದವ್ಯಾಸರಿಗೆ ಇಂಥ ದುಃಖ ಆಗಿದೆ ಅಂತ ಹಿಂದೆ ಕೆಲವು ಅರ್ಥಗಳು ಕೂಡ ಬಂದಿದ್ದನ್ನು ನಾವು ನೋಡಿದ್ದೇವೆ. ಅಲ್ಲಿರುವ ಶಬ್ದಗಳೇ ಹಾಗಿವೆ. ಒಂದು ವೇಳೆ ಭಗವಂತನಿಗೂ ಅದನ್ನು ಅನ್ವಯಿಸಬಹುದು, ಜನಸಾಮಾನ್ಯರಿಗೂ ಅನ್ವಯಿಸ್ಬೋದು. ಹೀಗೆ ನಾನಾ ಥರದ ಅರ್ಥಗಳಿಗೆ ಅವಕಾಶ ಆಗುವಂತೆಯೇ ಅಲ್ಲಿ ಆ ಶಬ್ದಗಳ ಒಂದು ಜೋಡಣೆ ಇದೆ. ಹಾಗೆ ಇಲ್ಲಿ ವಿಚಕ್ಷಣ ಅಂತ ಶಬ್ದ ಇದೆಯಲ್ಲ, ವಿಚಕ್ಷಣ ಅನ್ನುವ ಶಬ್ದವೂ ಕೂಡ ಭಗವಂತನಾದ ವೇದವ್ಯಾಸನನ್ನು ಹೇಳಬಲ್ಲದು. ಹಾಗೆ ಆ ವೇದವ್ಯಾಸರಿಂದ ಉಪದೇಶ ಪಡೆದಂತಹ ಜ್ಞಾನಿಯಾದ ಸಾಧಕನನ್ನು ಕೂಡ ಹೇಳಬಲ್ಲದು. ಈ ಜಗತ್ತಿನಲ್ಲಿ ಯಾವುದು ಸಾರ ಯಾವುದು ಅಸಾರ ಅಂತನ್ನುವುದು ಭಗವಂತನೇ. ನಿನ್ನನ್ನು ಬಿಟ್ಟು ಯಾರಿಗೆ ಗೊತ್ತಿದೆ? ಈ ಜಗತ್ತನ್ನು ಎಲ್ಲವನ್ನೂ ಸೃಷ್ಟಿಸಿ ಜಗತ್ತಿಗೆ ತತ್ವವನ್ನು ಕೊಡಬೇಕಾದವನು ನೀನೇ, ತತ್ವಜ್ಞಾನವನ್ನು ಕೊಡಬೇಕಾದವನು ನೀನೇ.
ಅದರಿಂದ ನಿಜವಾದ ವಿಚಕ್ಷಣ ನೀನೇ. ಇದು ಬನ್ನಂಜ ಗೋವಿಂದಾಚಾರ್ಯ ಮಾತಿನಲ್ಲಿ ಕೇಳಿ ಬರ್ತದೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರವೇ ಗುರವೇ ಆಚಾರ್ಯ ಹೇಳುವ ಮಾತು. ಯಾವ ಪರಮಾತ್ಮನಿಂದ ಬ್ರಹ್ಮ ಇಂದ್ರ ರುದ್ರ ಮೊದಲಾದ ಜಗತ್ತಿಗೆ, ಶ್ರೇಯೋಪಿಚ ಲಕ್ಷ್ಮೀದೇವಿಗೂ ಕೂಡ ಜ್ಞಾನದ ಸ್ಫೂರ್ತಿ ಬರುವುದು ನಿನ್ನಿಂದಲೇ. ಹಾಗಾಗಿ ಮಹಾವಿಚಕ್ಷಣ ಅಂದರೆ ನೀನೇ. ನಿನ್ನಿಂದ ಜ್ಞಾನವನ್ನು ಪಡ್ಕೊಂಡಂಥ ಅನಂತರದ ವಿಚಕ್ಷಣರು ಉಳಿದವರು. ನಿನಗೆ ಗೊತ್ತಿದೆ ಸಂಸಾರದಲ್ಲಿ ಯಾವುದು ಸಾರ ಯಾವುದು ಅಸಾರ ಅಂತ. ಆದ್ದರಿಂದ ನೀ ವಿಚಕ್ಷಣನಾದಂಥ ನೀನು ಈ ಜಗತ್ತಿಗೆ ಭಗವಂತನ ಸುಖ ಸ್ವರೂಪವನ್ನು ಧ್ಯಾನ ಮಾಡಿ, ಜ್ಞಾನಾನಂದಾತ್ಮಕನಾದ ಸತ್ ಚಿತ ಆನಂದ ಆತ್ಮ ಅಂತ ಕರೆಸ್ಕೊಂಡಿರುವ ಭಗವಂತನನ್ನು ಧ್ಯಾನ ಮಾಡಿ ಅವನು ಕೊಟ್ಟಂಥ ಒಂದು ಸುಖವನ್ನು, ಮೋಕ್ಷ ಸುಖವನ್ನು ಸಾಧಕರು ಅನುಭವಿಸಬೇಕು ಅಂತ ನಿನಗೆ ಗೊತ್ತಿದೆ. ಆದ್ದರಿಂದ ನೀನು ವಿಚಕ್ಷಣ. ಆದ್ದರಿಂದಲೇ ನೀನು ನಿನ್ನ ಪ್ರತಿಬಿಂಬರೆಯಾದಂಥ ಎಲ್ಲ ಜೀವರಿಗೂ ಕೂಡ ನೀವು ಈ ಜಗತ್ತಿನ ಗೊಡವೆಯನ್ನು ಬಿಟ್ಟು, ಅನ್ಯಾವಾಚೋ ಮುಂಚಥ ಅಂತ ಉಪನಿಷತ್ತು ಹೇಳುವಂಥ ಅದನ್ನೆಲ್ಲ ಬಿಟ್ಟು ಭಗವಂತನ ಧ್ಯಾನವನ್ನೇ ಮಾಡಿರಿ, ಅವನ ಕುರಿತೇ ಶ್ರವಣ ಮಾಡಿರಿ, ಅವನ ಕುರಿತು ಮರಣ ಮಾಡಿರಿ, ಧ್ಯಾನ ಮಾಡಿರಿ. ಅದರಿಂದ ನಿಮಗೆ ಭಗವಂತ ಮಹಾಸುಖವನ್ನು ದಯಪಾಲಿಸ್ತಾನೆ ಅಂತ ನೀವು ಹೇಳಬೇಕು. ಹೀಗೆ ಮೂಲತಃ ವಿಚಕ್ಷಣರು ನೀವು, ನಿಮ್ಮಿಂದ ಜ್ಞಾನವನ್ನು ಪಡೆದು ವಿಚಕ್ಷಣರಾದವರು ಉಳಿದವರು ಅಂತ ಹೀಗೆ ಎರಡು ಅರ್ಥಗಳನ್ನು ಗೋವಿಂದಾಚಾರ್ಯ ಹೇಳಿದ್ದಾರೆ. ಅದನ್ನು ಕಳೆದ ದಿವಸ ಹೇಳಲಿಕ್ಕಾಗಿರಲಿಲ್ಲ, ಅದನ್ನು ಈಗ ಹೇಳಿದೆ. ಯೋ ಬ್ರಹ್ಮಾಂಡಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಮ್ಮ ದೇವಂ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಅಂತ. ಇದು ಕೂಡ ಆಚಾರ್ಯರು ಇಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಸರ್ವಮೂಲದಲ್ಲಿ ಉದ್ಧರಿಸಿರುವಂಥ ಒಂದು ಶ್ಲೋಕ. ಯೋ ಬ್ರಹ್ಮಾಂಡಂ ವಿದಧಾತಿ ಪೂರ್ವಂ, ಈ ಹಿಂದೆ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದವನು ಈ ಭಗವಂತ. ಅವನಿಗೆ ಶಾಸ್ತ್ರಗಳನ್ನು ಉಪದೇಶ ಮಾಡಿದವನು ಅವನೇ. ತಮ್ಮ ದೇವಂ ಆತ್ಮಬುದ್ಧಿ ಪ್ರಕಾಶಂ, ತನ್ನ ಸ್ವರೂಪಭೂತವಾದ ಬುದ್ಧಿ, ಅವನಿಗೇನು ಪ್ರಾಕೃತವಾದ ಇಂದ್ರಿಯಗಳಿಂದ ಜ್ಞಾನ ಬರಬೇಕು ಅಂತಿಲ್ಲ, ಸ್ವರೂಪಭೂತವಾದ ಬುದ್ಧಿಯಿಂದ ಯಾವತ್ತೂ ಕೂಡ ಅವನು ಬೆಳಗುತ್ತಾ ಇರುವವನು. ಅಂಥ ಭಗವಂತನನ್ನು ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ, ಮೋಕ್ಷದ ಅಪೇಕ್ಷೆ ನನಗಾಗಿದೆ, ನಾನು ಆ ಭಗವಂತನನ್ನು ಶರಣ ಹೋಗ್ತೇನೆ ಅಂತ ಕಾಣಿಸುವುದು ಆ ಶ್ಲೋಕ ನಮಗೆ. ಹೀಗೆ ಭಗವಂತ ಎಲ್ಲಿಗೂ ಜ್ಞಾನ ಕೊಡುವವನಾದ್ದರಿಂದ ಅವನೇ ವಿಚಕ್ಷಣ. ಜನಸಾಮಾನ್ಯರ ಸಾಧಕರಿಗೂ ಕೂಡ ಅವನೇ ಜ್ಞಾನವನ್ನು ಕೊಡಬೇಕಾಗಿದೆ. ಅವನಿಂದ ಜ್ಞಾನವನ್ನು ಪಡೆದು ಇವರೆಲ್ಲರೂ ಕೂಡ ವಿಚಕ್ಷಣರಾಗಬೇಕಾಗಿದೆ ನಮ್ಮಂಥವರು ಅಂತ ತಾತ್ಪರ್ಯ. ಇನ್ನೊಂದು, ಇಲ್ಲಿ ವಿಭೋಹ ಅಂತ ಶಬ್ದ ಇದೆಯಲ್ಲ, ವಿಭೋಹ ಅಂದರೆ ಸಾಧಕನಾದ ಜೀವನಿಗೆ ಸುಖವನ್ನು ಕೊಡುವ ಪರಮಾತ್ಮ, ಪರಮಾತ್ಮನಿಂದ ಕೊಡಲ್ಪಡುವಂಥ ಸುಖ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದಕ್ಕೆ ಅರ್ಥ ಮಾಡಿದ್ದಾರೆ. ಭಗವತಃ ಸಕಾಶಾತ್ ಸುಖಂ, ಅವನ ಅನುಗ್ರಹದಿಂದ ನಮಗೆಲ್ಲರಿಗೂ ಕೂಡ ಸುಖ ಬರಬೇಕಾಗಿದೆ. ಇದು ಆಚಾರ್ಯರು ಬರೆದಂಥ ಅರ್ಥ. ಮುಂದೆ ದರ್ಶಯ ಚೇಷ್ಟಿತಂ ವಿಭೋಹ ಅಂತ ಇನ್ನೊಂದು ವಿಭೋಹ ಅಂತಿದೆ. ಅಲ್ಲಿ ಭಗವಂತನ ಗುಣಗಳನ್ನು ವರ್ಣನೆ ಮಾಡಿರಿ, ಭಗವಂತನ ಲೀಲೆಯನ್ನು ಮಹಿಮೆಯನ್ನು ವರ್ಣನೆ ಮಾಡಿರಿ ಅಂತ ಹೀಗರ್ಥ. ವಿಭೋಹ ಅಂತ ಷಟ್ಟಿ ವಿಭಕ್ತಿ ಏಕವಚನದ ಶಬ್ದ ಏನಿದೆ ಅದನ್ನು ಹೀಗೆ ಎರಡು ರೀತಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕು. ಅದನ್ನು ಆಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ಅನಂತಪಾರಸ್ಯ ವಿಭೋಹ ಸಕಾಶಾತ್ ಯತ್ ಸುಖಂ, ದೇಶತಃ ಕಾಲತಃ ಗುಣತಃ ಅನಂತನಾದ ಭಗವಂತನಿಂದ ನಮಗೆ ದಯಪಾಲಿಸಲ್ಪಟ್ಟಂಥ ಒಂದು ಸುಖ, ಅದನ್ನು ಆ ಸುಖ ಅದೇ ಪರಮ ಸುಖ, ಅದಕ್ಕಿಂತ ಸುಖ ಬೇರೆ ಯಾವುದೂ ಇಲ್ಲ ಅನ್ನೋದು ಸರ್ವಜ್ಞನಾದ ನಿನಗೆ ಗೊತ್ತಿದೆ. ನಿನ್ನಿಂದ ಉಪದೇಶವನ್ನು ಪಡೆದಂಥ ಸಾಧಕನಿಗೆ ಅದು ಗೊತ್ತಿದೆ, ಗೊತ್ತಾಗಬೇಕು ಅಂತ ತಾತ್ಪರ್ಯ. ಇಲ್ಲಿ ಇನ್ನೊಂದು ಅರ್ಥ ಮಾಡ್ಬೋದು. ವಿಭೋಹ ಸುಖಂ, ಅನಂತಪಾರಸ್ಯ ವಿಭೋಹ ಸುಖಂ ಅಂತೇನಿದೆಯಲ್ಲ, ಅವನು ಕೊಟ್ಟ ಸುಖ ಅಂತ ಅರ್ಥ ಮಾಡುವುದು ಆಚಾರ್ಯರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದಲ್ಲದೆ ಆಚಾರ್ಯರಿಗೆ ಸಮ್ಮತ ಆಗುವಂತೆ ಮತ್ತೊಂದು ಅರ್ಥವನ್ನು ಕೂಡ ನಾವು ಅದಕ್ಕೆ ಮಾಡ್ಕೊಳ್ಬೋದು. ಆ ಅರ್ಥ ಆಚಾರ್ಯ ಹೇಳಿದ ಅರ್ಥಕ್ಕೆ ವಿರುದ್ಧ ಏನಲ್ಲ. ಅದನ್ನು ನಾವೀಗ ಇಲ್ಲಿ ನೋಡ್ಬೋದು.
ಲಕ್ಷಣಂ ಪರಮಾನಂದ ವಿಷ್ಣೋರೇವ ಹಿ ಕೇವಲಂ ಅವ್ಯಕ್ತಾದಿ ತೃಣಾಂತಾಸ್ತು ವಿಪ್ರುಡಾನಂದ ಭಾಗಿನಃ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಆಚಾರ್ಯರು ಒಂದು ಕಡೆ ಈ ಶ್ಲೋಕವನ್ನು ಹೇಳ್ತಾರೆ. ಪರಮಾನಂದ ಅನ್ನೋದು ಯಾರ ಲಕ್ಷಣ? ಇಲ್ಲಿ ಸುಖ ಅಂತ ಬಂತೀಗ. ಪರಮಾನಂದ ಅನ್ನೋದು ಯಾರ ಲಕ್ಷಣ? ಅದು ಪರಮಾತ್ಮನದೇ ಲಕ್ಷಣ. ಪರಮಾತ್ಮನನ್ನು ಮೀರಿಸಿದ ಸುಖ ಇನ್ಯಾರಿಗೂ ಈ ಜಗತ್ತಿನಲ್ಲಿ ಇಲ್ಲ. ಲಕ್ಷ್ಮೀದೇವಿಗೂ ಇಲ್ಲ, ಚತುರ್ಮುಖಾದಿಗಳಿಗೂ ಕೂಡ ಇಲ್ಲ. ಚತುರ್ಮುಖ ಬ್ರಹ್ಮನನ್ನು ಶತಾನಂದ ಅಂತಾರೆ. ಅವನು ಶತಾನಂದ ಅಂದರೆ 100 ಪಟ್ಟು ಆನಂದ ಉಳ್ಳವನು ಅಂತ. ಯಾರಕ್ಕಿಂತ ಅಂದರೆ ತನಗಿಂತ ಕೆಳಗಿನವರಿಗಿಂತ ಹೆಚ್ಚಿನ ಆನಂದ ಉಳ್ಳವನೇ ಹೊರತು ಲಕ್ಷ್ಮೀದೇವಿಗಿಂತಲೂ ಭಗವಂತನಿಗಿಂತಲೂ ಹೆಚ್ಚು ಆನಂದ ಉಳ್ಳವನಿಲ್ಲ. ಆದ್ದರಿಂದ ಪರಮಾನಂದ ಅನ್ನುವುದು ವಿಷ್ಣುವಿನದೇ ಲಕ್ಷಣ. ಉಳಿದವರೆಲ್ಲರೂ ಕೂಡ ಅವ್ಯಕ್ತಾದಿ ತೃಣಾಂತಾಸ್ತು, ಲಕ್ಷ್ಮೀದೇವಿಯಿಂದ ತೊಡಗಿ ನಮ್ಮಂಥ ಒಬ್ಬ ಹುಲು ಮಾನವನವರೆಗೆ, ತೃಣ ಅಂದರೆ ಹುಲ್ಲು ಮಾನವ, ಮ್ಯಾನ್ ಆಫ್ ಸ್ಟ್ರಾ, ಅವನವರಿಗೆ ಪ್ರತಿಯೊಬ್ಬರೂ ಕೂಡ ವಿಪ್ಲುಡಾನಂದ ಭಾಗಿನಃ, ಒಂದು ಆನಂದದ ಸಣ್ಣ ಸಣ್ಣ ಹನಿಯನ್ನು ಮಾತ್ರ ನಾವು ಅನುಭವಿಸ್ತಾ ಇದ್ದೇವೆ. ಪರಮಾತ್ಮ ಆನಂದದ ಸಿಂಧು, ಸಮುದ್ರ ಅವನು. ಅವನ ಆ ಆನಂದದ ಸಮುದ್ರದ ಎದುರಿಗೆ ನಾವು ಅನುಭವಿಸುವ ಆನಂದಗಳು ಸಣ್ಣ ಸಣ್ಣ ಹನಿಗಳಂತಿವೆ. ವಿಪ್ಲುಡಾನಂದ ಭಾಗಿನಃ ಅಂತ ಆ ಶ್ಲೋಕವನ್ನು ನೆನಪಿಸಿದ್ದಾರೆ. ಆದ್ದರಿಂದ ಹಾಗೆ ಮತ್ತೊಂದು ಶ್ಲೋಕ ಇದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ಒಂದು ಮಂತ್ರ. ಏಷೋಸ್ಯ ಪರಮಾನಂದ ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಮುಪಜೀವಂತಿ ಅಂತ. ಏಷೋಸ್ಯ ಪರಮಾನಂದ ಅಂತ ಅಲ್ಲಿಯೂ ಬಂದಿದೆ. ಪರಮಾನಂದ ಅಂತ ಶಬ್ದವೇ ಇದೆ. ಪರಮಾನಂದ ಇರುವುದು ಯಾರಿಗೆ? ಪರಮಾತ್ಮನಿಗೆ ಮಾತ್ರ. ಆ ಪರಮಾನಂದ ಇರುವುದು ಭಗವಂತನಿಗೆ. ಅವನ ಆ ಪರಮಾನಂದ ಏನಿದೆ ಅದನ್ನೇ ಅನ್ಯಾನಿ ಭೂತಾನಿ, ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ, ನಮ್ಮಂಥ ಸಾಮಾನ್ಯ ಭೂತಗಳು, ಈ ಎಲ್ಲ ಜೀವರು ಕೂಡ, ಎಲ್ಲ ಜೀವಿಗಳು ಕೂಡ, ಅವರೆಲ್ಲರೂ ಕೂಡ ಆ ಆನಂದವನ್ನೇ ಉಪಜೀವಿಸಿಕೊಂಡು ಅದನ್ನೇ ಅವಲಂಬಿಸಿಕೊಂಡು ಇದ್ದಾರೆ ಅಂತ ತಾತ್ಪರ್ಯ. ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಂ ಉಪಜೀವಂತಿ. ಅದು ಅಲ್ಲಿ ಮಾತ್ರ, ಅದೊಂದು ಒಂದು ಸಣ್ಣ ಪ್ರಮಾಣವನ್ನು ಮಾತ್ರ ಇವರು ಅವಲಂಬಿಸಿಕೊಂಡಿದ್ದಾರೆ. ಅದರ ಅರ್ಥ, ನಾನು ನಮ್ಮ ತಂದೆಯ ಆಸ್ತಿಯನ್ನು ಅವಲಂಬಿಸಿಕೊಂಡಿದ್ದೇನೆ ಅಂತ ಹೇಳಿದರೆ, ನಮ್ಮ ಸಹೋದರರು ಕೂಡ ತಂದೆಯ ಆಸ್ತಿಯನ್ನು ಅವಲಂಬಿಸಿಕೊಂಡಿದ್ದಾರೆ ಅಂತ ಹೇಳಿದರೆ, ನಾವು 3 ಜನ ಸಹೋದರರು, 4 ಜನ ಸಹೋದರರು, 10 ಜನ ಇರ್ಬೋದು, 100 ಜನ ಇರ್ಬೋದು, ಅವರೆಲ್ಲರೂ ಕೂಡ ಅವರ ತಂದೆಯಿಂದ, ಒಬ್ಬನೇ ತಂದೆ ಇರ್ತಾನೆ, ಒಬ್ಬನೇ ತಾಯಿ ಇರ್ತಾಳೆ, ಅವರಿಂದ ಬಂದಂಥ ಒಂದು ಸಂಪತ್ತೇನಿದೆ ಆ ಸಂಪತ್ತನ್ನು ಪಾಲು ಮಾಡಿಕೊಂಡು ನನ್ನ ಪಾಲನ್ನು ನಾನು, ನಮ್ಮ ಇನ್ನೊಂದು ಪಾಲನ್ನು ಇನ್ನೊಬ್ಬ, ಮತ್ತೊಂದು ಪಾಲನ್ನು ಮತ್ತೊಬ್ಬ ಸಹೋದರ ಅನುಭವಿಸ್ತಾ ಇದ್ದಾನೆ ಅಂತ ಅದರ ಅರ್ಥ. ಅಲ್ಲಿ ಈ ಹೇಳುವಾಗ ಮಾತ್ರ ನಮ್ಮ ತಂದೆಯ ಆಸ್ತಿಯ ಪಾಲನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತೇವೆ. ಎಲ್ಲರೂ ಕೂಡ ಒಂದೇ ಪಾಲನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಗ್ರಹಿಕೆಗೆ, ಕಲ್ಪನೆಗೆ ಅವಕಾಶ ಇದೆ. ಹಾಗಲ್ಲ, ನಾನು ಅನುಭವಿಸುವುದು ಬೇರೆ, ನೀವು ಅನುಭವಿಸುವುದು ಬೇರೆ, ಅವನು ಅನುಭವಿಸುವುದು ಬೇರೆ. ಹಾಗೆ ಜಗತ್ತಿನ ತಂದೆಯಾದವನು ಭಗವಂತ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ಪಿತಾಸಿ ಲೋಕಸ್ಯ ಚರಾಚರಸ್ಯ. ಭಗವದ್ಗೀತೆ ಹೇಳುವಂತೆ, ನೀನು ಈ ಜಗತ್ತಿನ ಗುರುವೂ ಹೌದು, ನೀನು ಈ ಜಗತ್ತಿನ ತಂದೆಯೂ ಹೌದು. ಅವನ ಆನಂದ ಏನಿದೆ ಅದರಲ್ಲಿ ಒಂದೊಂದು ಪಾಲನ್ನು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ. ಅದರಲ್ಲಿ ಹಿರಿಯ ಮಗನಾದಂಥ ಚತುರ್ಮುಖ ಬ್ರಹ್ಮನಿಗೆ ದೊಡ್ಡ ಪಾಲು ಸಂದಿದೆ. ಇನ್ನು ಉಳಿದವರಿಗೆ ಸಣ್ಣ ಸಣ್ಣ ಪಾಲನ್ನು ಭಗವಂತ ಕೊಟ್ಟಿದ್ದಾನೆ, ಅವರವ್ರ ಯೋಗ್ಯತೆಗೆ ತಕ್ಕಂತೆ ಅದನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಸಂಪೂರ್ಣೋಪಾಸನಾತ್ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ ಭವೇತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವಂಥ ಒಂದು ಮಾತು. ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರುವೀತ ನಿತ್ಯಶಃ ಆನಂದೋ ಹಿ ಫಲಂ ಯಸ್ಮಾತ್ ಶಾಖಾಭೇದೋ ಹ್ಯಶಕ್ತಿಜಃ ಅಂತ ಇದು ಕೂಡ ಬ್ರಹ್ಮಸೂತ್ರ ಭಾಷ್ಯದ್ದೇ ಮಾತು. ಸಾಧ್ಯವಾದಷ್ಟು ಹೆಚ್ಚಿನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಕರ್ಮ ಕುರುವೀತ ನಿತ್ಯಶಃ, ಅದಕ್ಕನುಸಾರವಾಗಿ ಕರ್ಮವನ್ನು ಮಾಡಬೇಕು. ಅದು ಯಾಕೆ ಅಷ್ಟು ಸಕಲ ಶಾಸ್ತ್ರಗಳನ್ನು ಸಾಧ್ಯವಾದಷ್ಟು ಅಧ್ಯಯನ ಮಾಡಬೇಕು ಅಂತ ಪ್ರಶ್ನೆ ಬಂದರೆ, ಆನಂದೋ ಹಿ ಫಲಂ ಯಸ್ಮಾತ್, ಅಷ್ಟು ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದಕ್ಕೆ ಫಲ ಏನು? ಆನಂದವೇ ಫಲ. ಅಲ್ಲಿ ಸಕಲ ಶಾಸ್ತ್ರಗಳನ್ನೂ ಓದಿ ಎಲ್ಲವನ್ನೂ ಮನನಕ್ಕೆ ತಂದುಕೊಂಡು ಸಂಪೂರ್ಣವಾಗಿ ಧ್ಯಾನ ಮಾಡಿದವನು ಚತುರ್ಮುಖ ಬ್ರಹ್ಮ.
ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ ಅಂತ ಅನುವ್ಯಾಖ್ಯಾನ. ಎಲ್ಲವನ್ನೂ ತಿಳಿದವನು ಚತುರ್ಮುಖ ಬ್ರಹ್ಮ. ಉಳಿದವರು ಸ್ವಲ್ಪ ಅವರವರ ಯೋಗ್ಯತೆಗೆ ತಕ್ಕಂತೆ ಸ್ವಲ್ಪ ಸ್ವಲ್ಪ ತಿಳಿದವರು. ಹೀಗೆ ಎಲ್ಲವನ್ನೂ ತಿಳಿದು ಆ ಮೂಲಕ ಅದನ್ನು ಮನನ ಮಾಡಿ ಮುಂದೆ ಧ್ಯಾನ ಮಾಡಿ ಸಂಪೂರ್ಣ ಉಪಾಸನೆ ಮಾಡಿ ಸಂಪೂರ್ಣ ಆನಂದಕ್ಕೆ ಭಾಗಿಯಾಗುವವನು ಆ ಚತುರ್ಮುಖ ಬ್ರಹ್ಮ. ಕವಿರಿಯ ಪುತ್ರ, ಆ ಭಗವಂತನ ಮಗನಾದ ಕವಿ ಅಂತ ಕರೆಸ್ಕೊಂಡಿರುವ ಜ್ಞಾನಿಯಾದ ಈ ಚತುರ್ಮುಖ ಬ್ರಹ್ಮ ತಂದೆಯಾದ ಭಗವಂತನ ಆ ಆನಂದಕ್ಕೆ ಮುಖ್ಯ ಭಾಗಿಯಾಗಿದ್ದಾನೆ, ಪಾಲ್ದಾರ ಆಗಿದ್ದಾನೆ. ಇನ್ನು ಉಳಿದವರೆಲ್ಲರೂ ಕೂಡ ಸಂಪೂರ್ಣೋಪಾಸನಾ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ಭವೆ. ಉಳಿದವರು ಚತುರ್ಮುಖ ಬ್ರಹ್ಮನಷ್ಟು ತಿಳಿದಿಲ್ಲ, ಅಷ್ಟು ಮನನ ಮಾಡಲಿಲ್ಲ, ಅಷ್ಟು ಧ್ಯಾನ ಮಾಡಲಿಲ್ಲ. ಆದ್ದರಿಂದ ಅವರವರ ಯೋಗ್ಯತೆಗೆ ತಕ್ಕಂತೆ ತಿಳಿದು ಅಷ್ಟಷ್ಟೇ ಮನನ ಮಾಡಿ ಅಷ್ಟಷ್ಟೇ ಧ್ಯಾನ ಮಾಡಿ ತಮ್ಮ ತಮ್ಮ ಪಾಲಿನ ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅಲ್ಲಿ ಬಂದಿದೆ. ಯೋ ವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಮಸ್ತಿ ಅಂತಲೂ ಛಾಂದೋಗ್ಯ ಉಪನಿಷತ್ತು ಕೂಡ ಹೇಳಿದೆ. ಈ ಜಗತ್ತಿನಲ್ಲಿ ಭೂಮಾ ಸಂಪೂರ್ಣನಾದ ವ್ಯಕ್ತಿ ಯಾರಿದ್ದಾನಲ್ಲ, ತತ್ ಸುಖಂ ಅವನೇ ಸುಖ ಸ್ವರೂಪ. ಅಲ್ಪೇ ಸುಖಮಸ್ತಿ, ಅಲ್ಪರಾದ ಲಕ್ಷ್ಮೀದೇವಿಯಲ್ಲಾಗಲಿ ಚತುರ್ಮುಖ ಬ್ರಹ್ಮನಲ್ಲಾಗಲಿ ನಮ್ಮಂಥ ಹುಲು ಮಾನವರಲ್ಲಾಗಲಿ ಪೂರ್ಣವಾದಂಥ ಸುಖ ಅಂತನ್ನೋದು ಇಲ್ಲವೇ ಇಲ್ಲ. ಯಾಕೆಂದರೆ ನಾವು ಅಲ್ಪರು, ಅಪರಿಪೂರ್ಣರಾದ ವ್ಯಕ್ತಿಗಳು, ಇಂಪರ್ಫೆಕ್ಟ್ ಆದ ಇನ್ಕಂಪ್ಲೀಟ್ ಆದಂಥ ವ್ಯಕ್ತಿಗಳು ಪೂರ್ಣ ಸುಖಮಯರಾಗಿರುವುದು ಸಾಧ್ಯ ಇಲ್ಲ. ಯಾರು ಕಂಪ್ಲೀಟೋ, ಯಾರು ಪರ್ಫೆಕ್ಟೋ, ಯಾರು ಸಂಪೂರ್ಣನೋ ಅವನಿಗೆ ಸಂಪೂರ್ಣವಾದಂಥ ಜ್ಞಾನವೂ ಕೂಡ ಇರುವುದು ಸಾಧ್ಯ, ಸಂಪೂರ್ಣವಾದ ಸುಖವೂ ಇರುವುದು ಸಾಧ್ಯ ಅಂತ ಯೋ ವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಮಸ್ತಿ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ. ಛಾಂದೋಗ್ಯ ಉಪನಿಷತ್ತು ನೋಡಿದ್ವಿ, ಬೃಹದಾರಣ್ಯಕ ಉಪನಿಷತ್ತು ಕೂಡ ನಾವು ನೋಡಿದ್ವಿ. ಹೀಗೆ ವಿಭೋಹ ಸುಖಂ ಅಂತ ಇಲ್ಲಿ ಬಂತಲ್ಲ, ಅನಂತಪಾರನಾದ ಭಗವಂತ ಕೊಟ್ಟ ಸುಖ ಅಂತ ಆಚಾರ್ಯ ಕೊಟ್ಟಿರುವ ಅರ್ಥ ಶ್ರೇಷ್ಠವೇ ಆಗಿದೆ. ಅವನದನ್ನು ಕರುಣಿಸಿದಾಗ ನಮಗಿದೆ, ಹೊರತು ಇಲ್ಲದಿಲ್ಲ. ಯಾಕೆಂದರೆ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ. ಈ ಹಿಂದೆ ಅನೇಕ ಬಾರಿ ಈ ಶ್ಲೋಕ ನೋಡಿದೆವು. ಯಾಕೆ ಆ ಶ್ಲೋಕವನ್ನು ಹೇಳ್ತಿರ್ತೀನಿ ಅಂದರೆ, ನಾನು ಯಾವಾಗಲೂ ನಮ್ಮಂಥ ಅಜ್ಞಾನಿಗಳಾದವರಿಗೆ ವೇದವ್ಯಾಸ, ದತ್ತ, ಕಪಿಲ, ಪರಶುರಾಮ ಮೊದಲಾದ ರೂಪದಿಂದ ಜ್ಞಾನ ಕೊಡಬೇಕಾದವನು ಈ ಭಗವಂತ. ಜ್ಞಾನಿನ ಮೋಕ್ಷದಷ್ಟು ಸಹ ಜ್ಞಾನಿಗಳಾದವರಿಗೆ ಮೋಕ್ಷ ಕೊಡಬೇಕಾದವನು ಕೂಡ ಅವನೇ ಆಗಿದ್ದಾನೆ. ಆನಂದದಷ್ಟೇ ಮುಕ್ತಾನ, ಮುಕ್ತರಾಗಿ ಬಿಟ್ಟಾಯಿತು, ಇನ್ನೇನು ಭಗವಂತನ ಹಂಗಿದೆ ಅನ್ನುವಂತಿಲ್ಲ. ಅವನು ಮುಕ್ತರಾದ ಮೇಲೂ ಕೂಡ ಅವನು ಕೊಟ್ಟ ಆನಂದವನ್ನೇ ಅನುಭವಿಸಬೇಕು. ಆದ್ದರಿಂದ ಅನಂತಪಾರಸ್ಯ ವಿಭೋಹ ಸಕಾಶಾತ್ ಸುಖಂ ಅಂತ ಆಚಾರ್ಯ ಹೇಳಿದ್ದು ಆನಂದದಷ್ಟೇ ಮುಕ್ತಾನವನು ಸ್ಕಂದ ಪುರಾಣದ ಮಾತಿಗೆ ಅನುಸಾರವಾಗಿಯೇ ಇದೆ. ಆ ಆಚಾರ್ಯ ಆ ಅರ್ಥ ಹೇಳಿದ್ದಲ್ಲದೇನೆ ವಿಭೋಹ ಸುಖಂ ಅಂದರೆ ಆ ಭಗವಂತನ ಅನಂತ ಸುಖ ಏನಿದೆ, ವಿಭು ಅಂದರೆ ದೇಶದ ಕಾಲತಃ ಗುಣತಃ ಅನಂತನಾದ ಭಗವಂತನ ಸುಖದ ಒಂದು ಸಣ್ಣ ಪಾಲಿನ ಸುಖವನ್ನು ನಾವೆಲ್ಲರೂ ಕೂಡ ಅನುಭವಿಸ್ತೀವಿ ಅಂತ ಅದರ ತಾತ್ಪರ್ಯ. ಆದ್ದರಿಂದ ವಿಭೋಹ ಸುಖಂ ಅಂತ ಅನ್ನೋದನ್ನು ಆ ಭಗವಂತನ ಸುಖ ಅಂತ ಅರ್ಥ. ಭಗವಂತನ ಸುಖ ಅಂದ್ರೇನು? ತಂದೆಯಾದ ಭಗವಂತನ ಆ ಆಸ್ತಿಯನ್ನು ನಾವೆಲ್ಲರೂ ಕೂಡ ಈಗ ಉಪಜೀವಿಸಿಕೊಂಡು ಅವಲಂಬಿಸಿಕೊಂಡು ಬದುಕಿದ್ದೇವೆ ಅಂತ ಅದರ ತಾತ್ಪರ್ಯ. ಹೀಗೆ ವಿಭೋಹ ಸುಖಂ ಅಂದರೆ ಅವನು ಕೊಟ್ಟ ಸುಖ ಅಂತ ಒಂದರ್ಥ, ಅವನ ಸುಖದ ಒಂದು ಅಂಶವನ್ನು ಅಂತ ಇನ್ನೊಂದರ್ಥ. ಈ ಎರಡನ್ನೂ ತಿಳಿಸ್ಲಿಕ್ಕೋಸ್ಕರ ಭಾಗವತ ವಿಭೋಹ ಸುಖಂ ಅಂತ ಅಷ್ಟು ಮಾತ್ರ ಹೇಳಿದೆ. ಭಾಗವತವೇ ಒಂದು ವೇಳೆ ವಿಭೋಹ ಸುಖಂ ಅಂತ ಹೇಳಿಬಿಟ್ಟಿದ್ರೆ, ವಿಭೋಹ ಸಕಾಶಾತ್ ಸುಖಂ ಅಂತ ಹೇಳಿಬಿಟ್ಟಿದ್ರೆ ಭಗವಂತ ಕೊಟ್ಟ ಸುಖ ಅಂತ ಇಷ್ಟು ಮಾತ್ರ ಅರ್ಥ ಆಗ್ತಿತ್ತು. ಭಗವಂತನ ಸುಖದ ಒಂದು ವಿಪ್ಲುಟ್ ಅಂದರೆ ಒಂದು ಹನಿ, ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ ಅನ್ನೋ ಅರ್ಥ ಮಾಡಲಿಕ್ಕೆ ಅವಕಾಶ ಇಲ್ಲದಂತಾಗ್ತಿತ್ತು. ಅದಕ್ಕಾಗಿ ಭಾಗವತ ಸಕಾಶಾತ್ ಅಂತ ಹೇಳಲಿಲ್ಲ, ವಿಭೋಹ ಸುಖಂ ಅಂತ ಹೇಳಿತ್ತು. ಅದಕ್ಕೆ ಸಕಾಶಾತ್ ಅಂತ ಆಚಾರ್ಯ ಹೇಳಿದಂತೆ ಅರ್ಥ ಮಾಡಿಕೊಂಡ್ರೆ, ಅಧ್ಯಾಹಾರ ಮಾಡಿಕೊಂಡ್ರೆ ಅವನು ದಯಪಾಲಿಸಿದ ಸುಖ ಅಂತ ಅರ್ಥ ಆಗ್ತದೆ. ಇನ್ನು ಸಕಾಶಾತ್ ಅನ್ನೋ ಶಬ್ದವನ್ನು ಅಧ್ಯಾಹಾರ ಮಾಡಿಕೊಳ್ಳುವ ಗೋಜಿಗೆ ಹೋಗದೆ ಹೋದರೆ ಅವನು ಯಾವ ಸುಖವನ್ನು ಅನುಭವಿಸ್ತಾ ಇದ್ದಾನೆ ಅದರ ಆ ಆನಂದದ ಸಮುದ್ರದ ಒಂದು ಹನಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತ ಅದರ ಅರ್ಥ ಆಗ್ತದೆ. ಇಲ್ಲಿ ತಂದೆಯಾದವನು ತನ್ನ ಮಕ್ಕಳಿಗೆ ಒಂದು ಪಾಲು ಕೊಟ್ಟರೆ, ಈ ಮಗನಿಗೆ ಪಾಲು ಕೊಟ್ಟರೆ ಆ ತಂದೆಗೆ ಅದರಿಂದ ಆ ಪಾಲಿನಲ್ಲಿ ಕಡಿಮೆ ಆಗ್ತದೆ. ಒಂದು ಕೋಟಿ ರೂಪಾಯಿ ತಂದೆ ಹತ್ರ ಇದ್ದರೆ ಒಂದು 25 ಲಕ್ಷ ರೂಪಾಯಿದಂತೆ
3 ಜನ ಮಕ್ಕಳಿಗೆ ಅವನದನ್ನು ಕೊಟ್ಟರೆ 75 ಲಕ್ಷ ರೂಪಾಯಿ ಹೋಯಿತು. ಇನ್ನು 25 ಲಕ್ಷ ರೂಪಾಯಿ ಮಾತ್ರ ಉಳಿತು. ಇನ್ನು 25 ಲಕ್ಷ ರೂಪಾಯಿಯನ್ನು ತಾನು ತನ್ನ ಹೆಂಡತಿಗೆ ಜೀವನ ನಿರ್ವಹಣೆಗಾಗಿ ಅವನು ಇಟ್ಕೊಂಡಿರ್ತಾನೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಹಾಗೆ ಮಾಡ್ತಿರ್ತಾನೆ. ಆ 25 ಲಕ್ಷವನ್ನು ಮತ್ತೆ ತಾನು ಮರಣಿಸಿದ ಮೇಲೆ, ತನ್ನ ಹೆಂಡತಿಯು ಮರಣಿಸಿದ ಮೇಲೆ ಮಕ್ಕಳಿಗೆ ಹೋಗುವಂತೆ ಮಾಡ್ತಾನೆ. ಬದುಕಿರುವಾಗಲೇ ಕೊಡಬೇಕು ಅಂತಿದ್ರೆ ಅದರಲ್ಲೊಂದು ಕೆಲವು ಭಾಗವನ್ನು ಮಕ್ಕಳಿಗೆ ಜೀವನ ನಿರ್ವಹಣೆಗಾಗಿ ಮೊದಲು ಕೊಟ್ಟಿರ್ತಾನೆ. ಒಂದು ಭಾಗವನ್ನು ತಾನು ಇಟ್ಕೊಂಡಿರ್ತಾನೆ. ಅಂತೂ ತನ್ನ ಹತ್ರ ಕೋಟಿ ರೂಪಾಯಿ ಇದ್ದಾಗ ಅದನ್ನು ತನ್ನ ಮಕ್ಕಳಿಗೆ ಕೊಟ್ಟರೆ ಅಲ್ಲಿ ಒಂದಿಷ್ಟು ಹೋಯಿತು. ಅವನಿಗೆ ಕಡಿಮೆಯೇ ಆಯಿತು. ಮೊದಲಿದ್ದದ್ದು ಕೋಟಿ, ಎಷ್ಟು ಕೊಟ್ಟಿರ್ತಾನೋ ಅಷ್ಟು ಲೆಸ್ಸೇ ಆಯ್ತು ಅದು. ಆದರೆ ಭಗವಂತ ಏನು ಆನಂದವನ್ನು ಕೊಟ್ಟಿದ್ದಾನೆ, ಅವನ ಆನಂದವನ್ನು ನಮಗೆ ಕೊಟ್ಟಿರುವುದಲ್ಲ. ಅವನ ಆನಂದವನ್ನು ನಾವು ಅನುಭವಿಸುವುದೂ ಅಲ್ಲ. ಅವನ ಆನಂದಕ್ಕೆ ಸದೃಶವಾದ ಆನಂದವನ್ನು ನಾವು ಅನುಭವಿಸುವುದು. ಅವನ ಆನಂದಕ್ಕೆ ಸದೃಶವಾದ ಆನಂದವನ್ನೇ ಲಕ್ಷ್ಮೀದೇವಿಯು, ಚತುರ್ಮುಖ ಬ್ರಹ್ಮನು, ನಮ್ಮಂಥ ತೃಣಮಾನವರು, ತೃಣಜೀವರು ಕೂಡ ಅನುಭವಿಸುವುದು ಅದಕ್ಕೆ ಸದೃಶವಾದ ಆನಂದವನ್ನು. ಆದ್ದರಿಂದ ಅವನ ಅನಂತ ಆನಂದ ಏನಿದೆ ಅದರಲ್ಲಿ ಒಂದು ಸ್ವಲ್ಪ ಅವನು ಕೊಡುವ ಪ್ರಶ್ನವೇ ಇಲ್ಲ. ಇಲ್ಲಿ ದತ್ತ ಸುಖ ಅಂತ ಅನ್ನೋದಿಲ್ಲ ಇಲ್ಲಿ. ಹಾಗೆ ಅವನ ಸುಖ ಸ್ವರೂಪಕ್ಕೆ ಏನೂ ಕೂಡ ಚ್ಯುತಿ ಇಲ್ಲ. ನಾವು ಅದಕ್ಕೆ ಸಮಾನವಾದ, ಅದಕ್ಕೆ ಸದೃಶವಾದ ನಮ್ಮ ಯೋಗ್ಯತೆಗೆ ತಕ್ಕಂಥ ಒಂದು ಸುಖವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಯಾಕೆಂದರೆ ನಾವು ಅವನ ಪ್ರತಿಬಿಂಬರು. ಜ್ಞಾನ ಮತ್ತು ಸುಖ ಈ 2 ಅಂಶದಲ್ಲಿ ಜೀವರು ಆ ಭಗವಂತನಿಗೆ ಸದೃಶರಾಗಿದ್ದಾರೆ. ಆದ್ದರಿಂದ ಆ ಜೀವರನ್ನು ಭಗವಂತನ ಪ್ರತಿಬಿಂಬರು ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಹೀಗೆ ಈ ಸಂಗತಿಗಳನ್ನು ಅಲ್ಲಿ ತಿಳ್ಕೊಳ್ಬೇಕು. ಕೋಹ್ಯೇವಾನ್ಯಾತ್ಕಃ ಪ್ರಾಣ್ಯಾತ್ ಇದೇಶ ಆಕಾಶ ಆನಂದೋ ನ ಸ್ಯಾತ್, ತೈತ್ತರೀಯ ಉಪನಿಷತ್ತು ಹೇಳಿದೆ. ಅದರ ಅವಲೋಕನದೊಂದಿಗೆ ಇವತ್ತಿನ ಭಾಗವನ್ನು ಸಮಾಪ್ತ ಮಾಡೋಣ. ಕೋಹ್ಯೇವ ಅನ್ಯಾತ್ಕಃ ಪ್ರಾಣ್ಯಾತ್, ಈ ಜಗತ್ತಿನಲ್ಲಿ ಯಾರು ಬದುಕಿರ್ಲಿಕ್ಕೆ ಸಾಧ್ಯ, ಯಾರು ಏನಾದರೂ ಚಟುವಟಿಕೆ ಮಾಡಲಿಕ್ಕೆ ಸಾಧ್ಯ? ಯದೇಶ ಆಕಾಶ ಆನಂದೋ ನ ಸ್ಯಾತ್, ಈ ಭಗವಂತ ಅವನು ಆನಂದ ಸ್ವರೂಪನಾಗಿಲ್ಲದೆ ಹೋಗಿದ್ರೆ ಅವನೇನು ಚಟುವಟಿಕೆ, ಅವನ ಪ್ರೇರಣೆ ಇಲ್ಲದೆ ನಾವೇನು ಚಟುವಟಿಕೆ ಮಾಡ್ತಿದ್ದೆವು, ಏನು ಕೆಲಸ ಮಾಡ್ತಿದ್ದೆವು, ಬದುಕಾದರೂ ಏನು ಇರ್ತಿದ್ದೆವು? ಭಗವಂತ ಆನಂದ ಸ್ವರೂಪನಾಗಿರುವುದರಿಂದಲೇ ಅವನು ಎಲ್ಲ ಚಟುವಟಿಕೆಗಳನ್ನು ಕೂಡ ಮಾಡ್ತಿದ್ದಾನೆ. ಸೃಷ್ಟ್ಯಾಧಿಕಂ ಹರಿರ್ನೈವ ಪ್ರಯೋಜನ ಅಪೇಕ್ಷತು ಕುರುತೆ ಕೇವಲ ಆನಂದ ಯಥೋನ್ಮತ್ತಸ್ಯ ನರ್ತನಂ ಅಂತ ಬ್ರಹ್ಮಸೂತ್ರ ಭಾಷ್ಯದ ಮತ್ತೊಂದು ಶ್ಲೋಕ. ಸೃಷ್ಟಿ ಉತ್ಪತ್ತಿ ಪಾಲನ ಮೊದಲಾದವುಗಳನ್ನು ಮಾಡ್ತಾನಲ್ಲ ಭಗವಂತ. ಯಾಕೆ ಮಾಡ್ತಾನೆ? ಯಾವುದೋ ಪ್ರಯೋಜನವನ್ನು ಅಪೇಕ್ಷಿಸಿ ಮಾಡುವುದಲ್ಲ. ಕೇವಲ ಆನಂದಾತ್, ಆನಂದ ಉದ್ರೇಕದಿಂದ ಇದನ್ನೆಲ್ಲ ಮಾಡ್ತಾನಷ್ಟೆ. ಹೇಗೆಂದರೆ ಹುಚ್ಚರು ಯಾವುದೇ ಸನ್ಮಾನ, ಮಾನ, ಬಿರುದು, ಬಾವಲಿ ಯಾವುದನ್ನು ಅಪೇಕ್ಷಿಸದೆ ತಮ್ಮಷ್ಟು ಕಾವೇ ಹಾಡ್ತಿರ್ತಾರೆ, ಕುಣಿತಿರ್ತಾರಲ್ಲ, ಹಾಗೆ ಭಗವಂತ ಆನಂದೋದ್ರೇಕದಿಂದ ಇದನ್ನೆಲ್ಲ ಮಾಡ್ತಿದ್ದಾನೆ. ವಿಚಕ್ಷಣೋಸ್ಯಾರ್ಹತಿ ವೇದಿತುಂ ವಿಭೋ ಅನಂತಪಾರಸ್ಯ ನಿವೃತ್ತಿತಃ ಸುಖಂ. ನೀವು ಸ್ವಯಂ ವೇದವ್ಯಾಸರೇ, ನೀವು ಸ್ವಯಂ ಭಗವತ್ ಸ್ವರೂಪರಾದ್ದರಿಂದ ಆ ಭಗವಂತನ ಅನಂತವಾದ ಸುಖದ ಪರಿಚಯ ಇರುವುದು ನಿಮಗೆ ಮಾತ್ರ. ಆದ್ದರಿಂದಲೇ ನೀವು ಈ ಜಗತ್ತಿನಲ್ಲಿ ವ್ಯಾಸರೂಪದಿಂದ ಅವತರಿಸಿ ಬಂದಿದ್ದೀರಿ, ವೇದ ವಿಭಾಗ ಮಾಡಿದ್ದೀರಿ, ಮಹಾಭಾರತ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದೀರಿ, ಭಾಗವತವನ್ನು ಕೂಡ ರಚನೆ ಮಾಡಬೇಕಾಗಿದೆ. ಆನಂದ ಸ್ವರೂಪ, ನೀವು ಒಂದೊಂದು ವೇಳೆ ಆನಂದ ಸ್ವರೂಪರಾಗಿಲ್ಲದೆ ಹೋಗಿದ್ದರೆ ನಾವು ಏನು ಈ ಜಗತ್ತಿನಲ್ಲಿ ಬದುಕಿರ್ತಿದ್ದೆವು, ಏನು ಚಟುವಟಿಕೆ ಮಾಡ್ತಿದ್ದೆವು, ಏನು ಶ್ರವಣ ಮಾಡ್ತಿದ್ದೆವು, ಏನು ಮನನ ಮಾಡ್ತಿದ್ದೆವು, ಏನು ಧ್ಯಾನ ಮಾಡ್ತಿದ್ದೆವು? ಬೌದ್ಧಿಕವಾಗಿ ದೊಡ್ಡ ಅಂಧಕಾರದಲ್ಲಿ ನಾವು ಮುಳುಗಿಬಿಟ್ಟಿರ್ತಿದ್ದೀವಲ್ಲ ಅಂತಲೂ ಕೂಡ ಆ ಮಾತಿನಲ್ಲಿ ಕಾಣಿಸ್ತಾ ಇದೆ. ಸರ್ವಜ್ಞರಾದ ನೀವು ಸುಖ ಸ್ವರೂಪರಾಗಿದ್ದೀರಿ, ಮಹಾ ಸುಖ ಸ್ವರೂಪರಾಗಿದ್ದೀರಿ, ಪರಮಾನಂದ ಸ್ವರೂಪರಾಗಿದ್ದೀರಿ. ಆ ಪರಮಾನಂದದ ಅಭಿವ್ಯಕ್ತಿಗಾಗಿಯೇ ಭಾಗವತವನ್ನು ರಚನೆ ಮಾಡಿರಿ. ಇಲ್ಲೇನೋ ದೊಡ್ಡ ಕೊರತೆ ಆಗಿಬಿಟ್ಟಿದೆ, ಮಹಾಭಾರತವನ್ನು ರಚನೆ ಮಾಡಿದ ಮೇಲೆಯೂ ಕೂಡ ಏನೋ ದೊಡ್ಡ ಕೊರತೆ ಆಗಿಬಿಟ್ಟಿದೆ ಅಂತಲ್ಲ. ನೀವು ನೀವು ವೇದ ವಿಭಾಗ ಮಾಡಿದ್ದು, ಬ್ರಹ್ಮಸೂತ್ರ ರಚನೆ ಮಾಡಿದ್ದು, ಭಾರತವನ್ನು ರಚನೆ ಮಾಡಿದ್ದು ಎಲ್ಲವೂ ಕೂಡ ಆ ಪರಮಾನಂದದ ಅಭಿವ್ಯಕ್ತಿ ರೂಪವಾಗಿಯೇ, ಆ ಪರಮಾನಂದದ ಅಭಿವ್ಯಕ್ತಿ ರೂಪವಾಗಿಯೇ ಭಾಗವತವನ್ನು ರಚನೆ ಮಾಡಿರಿ ಅನ್ನೋ ಧ್ವನಿಯು ಕೂಡ ಅಲ್ಲಿ ಕಾಣಿಸ್ತದೆ. ಆದ್ದರಿಂದ ವಿಚಕ್ಷಣೆ ಎಂಬ ಶಬ್ದಕ್ಕೆ ಸರ್ವಜ್ಞನಾದ ಅಭಿಜ್ಞಾ ಅಂತ ಕರೆಸ್ಕೊಂಡಿರುವ, ಅಭಿಜ್ಞಾ ಅಂತ ಭಾಗವತದ ಮೊದಲ ಶ್ಲೋಕದಲ್ಲಿದೆ, ಸರ್ವಜ್ಞ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಮಹಾಭಾರತದಲ್ಲಿದೆ. ಅಭಿಜ್ಞಾ, ಸರ್ವಜ್ಞ ಅಂತ ಕರೆಸ್ಕೊಂಡಿರುವ, ವೇದದ್ರಷ್ಟ ಪರಮಋಷಿ ಅಂತ ಕರೆಸ್ಕೊಂಡಿರುವ ನೀವು, ಮಹರ್ಷಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಕರೆಸ್ಕೊಂಡಿರುವಂತಹ ನೀವು ರಚನೆ ಮಾಡಬೇಕು ನಿಮ್ಮ ಪರಮಾನಂದದ ಅಭಿವ್ಯಕ್ತಿಯ ರೂಪವಾಗಿಯೇ ಅಂತ ವ್ಯಾಸರ ಸನ್ನಿಧಾನದಲ್ಲಿ ನಾರದರ ಪ್ರಾರ್ಥನಾ. ಹೀಗೆ ಋಷಿ ಪಂಚಮಿಯ ದಿವಸ ಮಹಾಋಷಿಯಾಗಿರ್ತಕ್ಕಂಥ, ಪರಮಋಷಿಯಾಗಿರುವಂಥ ಈ ಭಗವಂತ ವೇದವ್ಯಾಸ ಏನಿದ್ದಾನೆ
ಅವನ ನಾಮಸ್ಮರಣದಿಂದ, ನಾವು ವಸಿಷ್ಠ ಇತ್ಯಾದಿ ಋಷಿಗಳ ನಾಮಸ್ಮರಣದಿಂದ ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತೇವೆ. ವಸ್ತುತಃ ಮಹರ್ಷಿ, ಪರಮರ್ಷಿಯಾದಂತಹ ಮಹಾಮುನಿಯಾದಂತಹ ವೇದವ್ಯಾಸನ ಸ್ಮರಣದಿಂದ ನಮ್ಮೆಲ್ಲ ಪಾಪಗಳು ಕೂಡ ಪರಿಹಾರ ಕಾಣಬೇಕು. ಭಾಗವತ, ಭಾರತ ಮೊದಲಾದ ಗ್ರಂಥಗಳ ಶ್ರವಣ, ಅವುಗಳ ಅಲ್ಲಿ ಬಂದಿರುವಂತಹ ಅರ್ಥಗಳ ಮನನ, ಮುಂದೆ ಧ್ಯಾನ ಇತ್ಯಾದಿಗಳ ಮೂಲಕ ನಮಗೂ ಪರಿಹಾರ ಕಾಣಬೇಕು. ಅದನ್ನು ಋಷಿಪಂಚಮಿ ಅಂಥ ಒಂದು ದಿನದಲ್ಲಿ ನಾವು ದೃಢವಾಗಿ ಮತ್ತೊಂದು ಬಾರಿ ಸಂಕಲ್ಪಕ್ಕೆ ತಂದುಕೋಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. 17ನೇ ಶ್ಲೋಕವನ್ನು ಇವತ್ತು ನೋಡುವುದಾಗಲಿಲ್ಲ, ನಾಳೆ ದಿವಸವೇ ಆ ಶ್ಲೋಕವನ್ನು ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ, ಶ್ರೀಕೃಷ್ಣಾರ್ಪಣಮಸ್ತು. ಪರಮಋಷಿ ವೇದವ್ಯಾಸಾರ್ಪಣಮಸ್ತು.